ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ನಾನೇನು ಮಾಡಲಿ ಬಡವನಯ್ಯ, ನಾನೇನು ಮಾಡಲಿ ಬಡವನಯ್ಯ, ಉಳ್ಳವರು ಶಿವಾಲಯ ಮಾಡುವರು. ಎನ್ನ ಕಾಲೇ ಕಂಬವಯ್ಯ, ಎನ್ನ ದೇಹವೇ ದೇಗುಲವಯ್ಯ, ಶಿರವೇ ಹುಲ್ಲ ಕಳಸವಯ್ಯ, ಉಳ್ಳವರು ಶಿವಾಲಯ ಮಾಡುವರು. ಕೂಡಲ ಸಂಗಮ ದೇವನಿ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಉಳ್ಳವರು ಶಿವಾಲಯ, ಉಳ್ಳವರು ಶಿವಾಲಯ, ಉಳ್ಳವರು ಶಿವಾಲಯ ಮಾಡುವರು. ಆದರೆ ಈಗಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣವು ತುಂಬಾ ಜನಪ್ರಿಯವಾಗಿದೆ. ಇಂದಿನ ಪೀಳಿಗೆಗೆ ಉಳ್ಳವರು ಕಾಲ್ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನಗೆ SMS ಆಸ್ತಿ, ಇಂಟರ್ನೆಟ್ ಇದ್ದರೆ ಅದುವೇ ಭಾಗ್ಯ, ಬ್ಯಾಲೆನ್ಸ್ ಇದ್ದರೆ ಎನಗೆ ಕಳಸವಯ್ಯ, ನಾನೇನು ಮಾಡಲಿ ಸಂಗಮ ದೇವ. ಉಳ್ಳವರು ಕಾಲ್ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನಗೆ SMS ಆಸ್ತಿ, ಇಂಟರ್ನೆಟ್ ಇದ್ದರೆ ಅದುವೇ ಭಾಗ್ಯ, ಬ್ಯಾಲೆನ್ಸ್ ಇದ್ದರೆ ಎನಗೆ ಕಳಸವಯ್ಯ, ನಾನೇನು ಮಾಡಲಿ ಸಂಗಮ ದೇವ. ಬಸವಣ್ಣನವರು ತಮ್ಮ ವಚನದಲ್ಲಿ ಉಳ್ಳವರು ಶಿವಾಲಯ ಮಾಡುವರು ಎಂದರೆ ಇದ್ದವರು, ಶ್ರೀಮಂತರು, ಅಧಿಕಾರಿಗಳು, ಮೇಲ್ಜಾತಿಯವರು ದೇವಸ್ಥಾನವನ್ನ ನಿರ್ಮಿಸುವ ಕಾಲ ಒಂದಿತ್ತು. ಬಡವರಿಗೆ, ಶೋಷಿತ ವರ್ಗದವರಿಗೆ ದೇವಾಲಯವನ್ನ ನಿರ್ಮಿಸುವುದು ಅಸಾಧ್ಯವಾಗುತ್ತಿತ್ತು. ಪಾಪದಿಂದ ಗಳಿಸಿದ ಹಣದಿಂದ ಕಟ್ಟಿದ ದೇವಾಲಯಕ್ಕಿಂತ ಪ್ರಾಮಾಣಿಕವಾಗಿ ಶುದ್ಧ ಭಕ್ತಿಯಿಂದ ಶ್ರಮಜೀವಿ ದುಡಿಯುವ ವ್ಯಕ್ತಿ ಶ್ರೇಷ್ಠ ಎಂಬುದು ಬಸವಣ್ಣನವರ ಅಭಿಪ್ರಾಯ. ಮನುಷ್ಯನ ದೇಹವು ಒಂದು ಸುಂದರವಾದ ಆಲಯ. ಕಾಲು ಕಂಬ, ದೇಹವು ದೇಗುಲ, ಶಿರ ಅಥವಾ ತಲೆ ಬಂಗಾರದ ಕಳಸ ಇದ್ದ ಹಾಗೆ. ಕೈ ಇರುವುದು ದಾನ ಧರ್ಮ ಒಳ್ಳೆ ಕೆಲಸ ಮಾಡಲು. ತನುವೇ ತೋಟ, ತನುವಿನಿಂದ ಪರೋಪಕಾರ ಸೇವೆ ಮಾಡಬೇಕು. ತಲೆ ಬುದ್ಧಿಶಕ್ತಿಯಿಂದ ಒಳ್ಳೆಯ ಆಲೋಚನೆ ವಿಚಾರ ಶಕ್ತಿಯನ್ನ ಹೊಂದಿರಬೇಕು. ಇಲ್ಲಿ ಸ್ಥಾವರ ಎಂದರೆ ದೇಹ, ಹಣ, ಜಂಗಮ ಎಂದರೆ ಪರಮಾತ್ಮ, ದುಡಿಮೆ, ಆತ್ಮಕ್ಕೆ ಹೋಲಿಸಲಾಗಿದೆ. ದೇಹವು ನಾಶ ಹೊಂದುತ್ತದೆ, ಹಣವೂ ನಾಶವಾಗುತ್ತದೆ. ಆದರೆ ಜಂಗಮ ಎಂದರೆ ದುಡಿಮೆ, ಆತ್ಮ, ಪರಮಾತ್ಮ ಅಮರ, ಶಾಶ್ವತ. ಆತ್ಮವು ಪರಮಾತ್ಮನಲ್ಲಿ ಲೀನವಾಗಬೇಕಾದರೆ ತನು ಮನ ಪರೋಪಕಾರ ಮಾಡಬೇಕು. ಒಟ್ಟಾರೆಯಾಗಿ ಬಸವಣ್ಣನವರು ಆಗಿನ ಕಾಲದ ಶೋಷಣೆ, ಪುರೋಹಿತ ಶಾಹಿತ್ವ, ಅಜ್ಞಾನ, ಅಂಧಕಾರ, ಬೂಟಾಟಿಕೆ, ಜಾತ್ಯತೀತತೆ, ದೇಗುಲಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಒಂದು ವಚನ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.